ಥಿಂಕ್ ರಾಜ್ಯಾಧ್ಯಕ್ಷರದ್ದು ವಿಚಾರ ಈಗಾಗಲೇ 6 ರಾಜ್ಯಗಳು ಹೊಸದಾಗಿ ಇವತ್ತು ಎಲ್ಲ ನಿನ್ನೆವರೆಗೂ ಎಲ್ಲ ಮಾಡಿದ್ದಾರೆ. ಮತ್ತು ಕೇಂದ್ರದಲ್ಲೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡ್ತಕ್ಕಂಥ ಪ್ರೋಸೆಸ್ಸಲ್ಲೂ ಕೂಡ ಇದ್ದಾರೆ ಅಂತ ಹೇಳಿ ನಮ್ಮ ಮಾಧ್ಯಮದ ಮುಖೇನ ನೋಡ್ತಾ ಇದ್ದೀವಿ. ಅವಶ್ಯಕತೆಯೂ ಕೂಡ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಕೇಂದ್ರ ಯಾವುದೇ ನಿರ್ಧಾರವನ್ನು ರಾಜ್ಯ ತಗೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಆರ್ಗನೈಸೇಷನ್ ಇರ್ಬೋದು, ಅವ್ರು ತಗೊಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಅವತ್ತು ಕೂಡ ನಮ್ಮ ಸ್ಟ್ಯಾಂಡ್ ಇದೆ ಇತ್ತು. ಇದನ್ನೆಲ್ಲರನ್ನೂ ಕೂಡ ಒಂದು ವಿಶ್ವಾಸಕ್ಕೆ ತಗೊಂಡೋಗಿ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿಕೊಂಡು ಎಲ್ಲ ಹಿರಿಯರನ್ನ ಕಿರಿಯರನ್ನ ಮಹಿಳೆಯರನ್ನ ಎಲ್ಲರನ್ನೂ ಕೂಡ ಒಂದು ರೀತಿ ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ರಿಕ್ವೆಸೇಷನ್ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಮಾಡಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ನಮ್ದೇನು ತಡ ಆಯಿತು ಅಂದಿದ್ದಕ್ಕೆ ನಮ್ದೇನು, ಯಾಕಂದರೆ ಇವಾಗ ಇರ್ತಕ್ಕಂಥವ್ರು ಕೂಡ ಹಂಗಾಮಿ ಅಧ್ಯಕ್ಷರು ಅಂತಲೇ ಇರೋದು. ಅವ್ರಿಗಿನ್ನೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಒಂದು ಘೋಷಿತ ಪತ್ರವನ್ನು ಕೊಟ್ಟಿಲ್ಲ ಅಥವಾ ಯಾವುದೇ ಕಾರಣಕ್ಕೂ ಕೂಡ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆಗಳು ಕರ್ನಾಟಕದಲ್ಲಿ ನಡೀತಾ ಇಲ್ಲ. ನಡೆದಂಥ ಸಂದರ್ಭದಲ್ಲಿ ಇದು ಅಂತಿಮ. ಇವಾಗ ದಿಸ್ ಈಸ್ ಅವರ್ ವಾಯ್ಸ್. ಅದು ಒಬ್ಬ ಕಾರ್ಯಕರ್ತನಾಗೂ ಇರ್ಬೋದು ಅಥವಾ ನಮ್ಮ ಟೀಮ್ ಅಂತ ಇರ್ಬೋದು, ತಮ್ಮದು ವಾಯ್ಸಿಂಗ್ ಹೇಳೋದಕ್ಕೆ ಇದೊಂದು ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತೇಳಿ ಭಾವಿಸಿ ಯಾವ್ಯಾವುದನ್ನು ಏನೇನು ಎಲ್ಲೆಲ್ಲಿ ಹೇಳಬೇಕು, ಯಾರ್ಯಾರಿಗೆ ಹೇಳಬೇಕು ಆ ಕೆಲಸವನ್ನು ಇಲ್ಲಿವರೆಗೂ 7-8 ತಿಂಗಳಲ್ಲಿ ನಾವು ಮಾಡಿದ್ದೀವಿ. ಅದು ವಾಲ್ಮೀಕಿ ಹಗರಣದ್ದೇ ಇರ್ಬೋದು, ವಕ್ಫ್ ಇರ್ಬೋದು ಅಥವಾ ಮೂಡಾದಿರ್ಬೋದು, ಅನೇಕ ಫೇಲ್ಯೂರ್ಸ್ ಆಫ್ ದ ಗೌರ್ಮೆಂಟ್ ಏನಿದೆ ಇದನ್ನೆಲ್ಲದನ್ನು ಹೇಳ್ತಕ್ಕಂಥ ಕೆಲಸ ಮಾಡಿದ್ವಿ. ಅದಕ್ಕೆ ಒಂದು ಹೋರಾಟ ಏನು ಮಾಡಬೇಕಿತ್ತು ಅಥವಾ ಅದಕ್ಕೆ ಒಂದು ಬ್ರಿಸ್ಕ್ತನ ಒಂದು ಪ್ರತಿಪಕ್ಷವಾಗಿ ನಾವು ಮಾಡಬೇಕಿತ್ತು. ಅದು ಒಂದು ಸ್ವಲ್ಪ ಅಲ್ಲಲ್ಲೇ ಸರಿಯಾಗಿರಲಿಲ್ಲ ಅನ್ನೋದು ನಮ್ಮದು ಅನಿಸಿಕೆ ಆಗಿತ್ತು. ಅದಕ್ಕೆ ಮುಂದೆ ಬರ್ತಕ್ಕಂಥ ಅಧ್ಯಕ್ಷರು ಅಥವಾ ಅಧ್ಯಕ್ಷೀಯ ಆದೇಶಗಳು ಕೇಂದ್ರದಿಂದ ಏನು ಬರ್ತವೆ ಅದನ್ನು ನಾವು ಎಲ್ಲರೂ ಕೂಡ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಂದು ಸರಿ ಅದನ್ನು ಆದೇಶವನ್ನು ಮಾಡಿದರೆ ಅದು ಪ್ಲ್ಯಾನ್ ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು ಅಥವಾ ಯಾವುದೇ ಕೊಟ್ಟರು ಕೂಡ ಇಲ್ಲಿಂದ ವಿ ಹ್ಯಾವ್ ಅಬೌಟ್ another 1000 days. ನಮಗೆ 1000 ದಿನ ಇದೆ ಎಲೆಕ್ಷನ್ಸ್. ದಟ್ ಈಸ್ ಅಬೌಟ್ 3 years ಇದೆ. ಹಾಗಾಗಿ 300 ದಿನ ಅಂತ ನಾವು ಇಟ್ಕೊಂಡ್ರು ಕೂಡ ನಾವು ಆರ್ಗನೈಸೇಷನ್ಗೆ ದಿಸ್ ಈಸ್ 300 days ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಇದಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಮತ್ತು BJP ಪಕ್ಷಕ್ಕೆ. ಈ 300 ದಿನದಲ್ಲಿ ಆರ್ಗನೈಸೇಷನ್ ಪೂರ್ತಿಯಾಗಿ ಅವರು ಕೆಳಗ ಮಟ್ಟದಿಂದ ರಿವ್ಯಾಂಪ್ ಮಾಡ್ಕೊತಾರೋ ಅಥವಾ ಮೇಲ್ಗಡೆಯಿಂದ ನೀವು ಮಾಡಿದ ಕೆಳಗಡೆಗೆ ಹೊರಗೂ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಅವ್ರು ಏನು ಆದೇಶ ಕೊಡ್ತಾರೆ, ಏನು ಪ್ಲ್ಯಾನ್ ಕೊಡ್ತಾರೆ, ಮುಂದಿನ ಚುನಾವಣೆಗೆ 2028ಗೆ ನಮಗೆ 100ಕ್ಕೆ 100, 130, 140 ಸೀಟುಗಳನ್ನು BJP ಪರವಾಗಿ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥದ್ದು ಪೂರ್ಣ ಪ್ರಯಾಣವನ್ನು ಮಾಡ್ತೀವಿ. ಒನ್ಸ್ ಡಿಕ್ಲೇರ್ಡ್ ವಿ ವಿಲ್ ಸ್ಟ್ಯಾಂಡ್ ಬೈ ಇಟ್. ಬಟ್ ನಮ್ಮ ರಿಕ್ವೆಸ್ಟ್ ಇವತ್ತಿನವರೆಗೂ ಇರೋದು ನಾವು ಯಾವುದೇ ಕಾರಣಕ್ಕೂ ಕೂಡ ಇವಾಗಿರ್ತಕ್ಕಂಥದ್ದಕ್ಕೆ ನಾವು ಅಡ್ಜಸ್ಟ್ ಆಗೋದಿಲ್ಲ ಅನ್ನೋದು ವಾದ. ನಮ್ಮ ಟೀಮಿಂದ ವಾದ ಇರ್ತಕ್ಕಂಥದ್ದು ಅದೇ. ಅದು ಬೇರೆಯವರು ಏನು ಮಾತಾಡ್ತಾರೋ, ಹಿಂದೆ ಮಾಡ್ತಾರೋ, ಮುಂದೆ ಮಾಡ್ತಾರೋ, ದಟ್ ಈಸ್ ಇಮ್ಮೆಟೀರಿಯಲ್. ಬಟ್ ನನಗೆ ವಾಯ್ಸಿಂಗ್ ಟೈಮ್ ಇದೆ ಇವಾಗ, ವಾಯ್ಸ್. ಸೊ ಅವರ್ ಟೀಮ್ ಹ್ಯಾಸ್ ವಾಯ್ಸ್ಡ್ ವೆಲ್. ಅದಕ್ಕೆ ಭಾಳಷ್ಟು ಜನ ಸೈಲೆಂಟ್ ಆಗಿದ್ದವರು ಸಹಕಾರ ಕೊಟ್ಟಿದ್ದಾರೆ, ನ್ಯೂಟ್ರಲ್ ಆಗಿದ್ದವರು ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಕೊಟ್ಟಿರೋದು ನಾವೆಲ್ಲರೂ ಮಾಡಿರೋದು ಒಂದು ಪಕ್ಷ, ನಮ್ಮ BJP ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಅದು ಸಾಕಾರ ಆಗುತ್ತೆ, ಅದಕ್ಕೊಂದು ಒಳ್ಳೆಯ ಪ್ರತಿಫಲ ಕೊಡ್ತಾರೆ, ನಮಗೊಂದು ಒಳ್ಳೆಯ ಮಾರ್ಗದರ್ಶನ ಮಾಡ್ತಕ್ಕಂಥ ಟೀಮ್ ಸಿಗುತ್ತೆ, ನಾವು ಗೆಲುವಿನ ಹಾದಿನ ಹಿಡಿತೀವಿ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ.